ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಸ್ಪರ್ಧಿ ಧ್ರುವಂತ್ ಮುಖವಾಡ ಕಳಚ್ತಾ ಇದೆ. ಧ್ರುವಂತ್ ದಿನದಿಂದ ದಿನಕ್ಕೆ ಮಾಧ್ಯಮದ ಎದುರುಗಡೆ ಅಥವಾ ಈ ಕ್ಯಾಮ್ರಾದ ಎದುರುಗಡೆ ತನ್ನ ಅಸಲಿ ಮುಖವಾಡವನ್ನು ಆತನೇ ತೆರೆದುಕೊಳ್ತಾ ಇದ್ದಾನೆ. ಬೇರೆಯವರು ಆತನಿಗೆ ನಿನ್ನ ಮುಖವಾಡವನ್ನು ಕಳಚುವಂಥ ಅವಶ್ಯಕತೆಯೇ ಇಲ್ಲ, ಬೇಡ ನೀವು ಯಾರು ಕೂಡ ಕಳಚೋದು, ನನ್ನ ಮುಖವಾಡವನ್ನು ನಾನೇ ಕಳಿಸ್ಕೊಳ್ತೀನಿ ಎನ್ನುವಂತಹ ನಿರ್ಧಾರವನ್ನು ಆತ ಮಾಡ್ದಂತಿದೆ. ಜೊತೆಗೆ ಕಿಚ್ಚ ಸುದೀಪ್ ಅವರು ನಿನ್ನೆ ಅಷ್ಟೇ ಕೊಟ್ಟಂಥ ವಾರ್ನಿಂಗನ್ನು ಬಹುಶಃ ಮತ್ತೆ ಮರೆತಂತೆ ಕಾಣಿಸ್ತಿದೆ ಧ್ರುವಂತ್ ಮಾತುಗಳು. ಯಾಕಂತ ಹೇಳಿದ್ರೆ ಧ್ರುವಂತ್ ವರ್ತನೆ, ಧ್ರುವಂತ್ ಆಡಿರುವಂಥ ಮಾತುಗಳು, ಧ್ರುವಂತ್ ಕೆಲವೊಂದು ವಿಚಾರಗಳಲ್ಲಿ ಸ್ಪಂದಿಸಿರುವಂಥ ರೀತಿ ಅಥವಾ ಬೇರೆಯವರ ಜೊತೆಗೆ ಹೋಗಿ ಧ್ರುವಂತ್ ಆಡ್ತಿರುವಂಥ ಮಾತುಗಳು, ಅದರಲ್ಲೂ ಕೂಡ ಭಾಷೆ ಬಗ್ಗೆ, ಕಲ್ಚರ್ ಬಗ್ಗೆ, ಬಟ್ಟೆ ಬಗ್ಗೆ, ಹಾಗೇನೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಆತ ಮಾತನಾಡ್ತಿರೋದು ಅಂತೂ ಸಿಕ್ಕಾಪಟ್ಟೆ ತಪ್ಪು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗ್ತಿದೆ. ಬಹುಶಃ ಧ್ರುವಂತು ತನ್ನ ಗುಂಡಿಯನ್ನು ತಾನೇ ತೋಡ್ಕೊಳ್ತಾ ಇದ್ದಾನೆ ಈ ಮೂಲಕ. ಇದು ನಿಜವಾದಂಥ ಧ್ರುವಂತ್ ವ್ಯಕ್ತಿತ್ವ ಅನ್ನೋದು ಈಗ ಹೊರಗಡೆ ಬರ್ತಾ ಇದೆ. ಮನೆಯಿಂದ ಹೊರಗಡೆ ಹೋಗಬೇಕಾಗಿದ್ದಂಥ ಧ್ರುವಂತ್ ಕೊಂಚದರಲ್ಲಿ ಮಿಸ್ ಆಗಿದ್ರೂ ಕೂಡ ತನ್ನ ತಪ್ಪುಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ವಾರ್ನಿಂಗನ್ನು ಕೊಟ್ಟಿದ್ರೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳದಂಥ ಈತ ಎಲ್ಲೋ ಒಂದು ಕಡೆ ತಾನು ಮಾಡ್ತಿರೋದೇ ಸರಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿರುವಂಥದ್ದು ಮತ್ತು ಅದೇ ರೀತಿ ಹೋಗ್ತಿರುವಂಥದ್ದು ಈತನ ಚಪ್ಪಡಿ ಕಲ್ಲನ್ನು ಈತನೇ ರೆಡಿ ಮಾಡ್ಕೊಳ್ತಿದ್ದಾನ ಅನ್ನುವಂಥ ಪ್ರಶ್ನೆ ಹೇಳುವಂತೆ ಮಾಡಿದೆ. ಅಸಲಿಗೆ ಈಗ ಸೋಮವಾರನೂ ಕೂಡ ಇದೇ ತಪ್ಪನ್ನು ಮತ್ತೆ ಮಾಡಿದ್ದಾನೆ. ರಕ್ಷಿತಾ ಬಗ್ಗೆ, ಗಿಲ್ಲಿ ಬಗ್ಗೆ, ಅದು ಕೂಡ ವೈಯಕ್ತಿಕ ವಿಚಾರಗಳ ಬಗ್ಗೆ ಕಮೆಂಟನ್ನು ಮಾಡಿ ಬಹುಶಃ ಇಲ್ಲಿ ಸುದೀಪ್ ಅವರ ವಾರ್ನಿಂಗನ್ನು ಕೂಡ ಧಿಕ್ಕರಿಸಿದ್ದಾನೆ, ಹಾಗೆಯೇ ಮಾಡಬಾರದ ತಪ್ಪನ್ನು ಮಾಡಿಬಿಟ್ಟಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಹಾಗಾದರೆ ಇಲ್ಲಿ ಧ್ರುವಂತ್ ಮಾಡಿದಂಥ ಎಡವಟ್ಟೇನು, ತಪ್ಪೇನು, ಧ್ರುವಂತ್ ಉದ್ದೇಶ ಏನು, ಪ್ರಮುಖವಾಗಿ ಧ್ರುವಂತ್ ಉದ್ದೇಶ ಏನು, ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ಬ ಸ್ಪರ್ಧಿಗಳದ್ದು ಒಂದೊಂದು ರೀತಿ ಆಟದ ಶೈಲಿ ಇರ್ತದೆ. ಈಗ 15 ಜನ ಇದ್ದರೆ 15 ಜನರದ್ದು ಕೂಡ ಡಿಫ್ರೆಂಟ್, ಬೇರೆ ಬೇರೆ ರೀತಿಯಾದಂಥ ಆಟದ ಶೈಲಿ. ಅಲ್ಲಿ ಅವ್ರಿಗೆ ಯಾವುದು ಕರೆಕ್ಟು ಯಾವುದು ತಪ್ಪು ಅಂತೇಳಿ ಅನಿಸುತ್ತೆ ಆ ರೀತಿ ಹೋಗುವಂಥದ್ದು ಸಾಮಾನ್ಯ. ಆದರೆ ಕೆಲವೊಂದು ಸಲ ಕಿಚ್ಚ ಸುದೀಪ್ ಅವರು ಕೆಲವೊಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೇನೋ ಒಂದು ಕಾರಣ ಇದ್ದೇ ಇರ್ತದೆ. ಸುಮ್ಮನೆ ಕಿಚ್ಚ ಸುದೀಪ್ ಅವರು ಕೆಲಸ ಇಲ್ಲದೆ ಬಂದು ಇಲ್ಲಿ ಯಾರಿಗೂ ಕೂಡ ಏನನ್ನು ಕೂಡ ಹೇಳೋದಿಲ್ಲ. ಈಗ ಕಳೆದ ವಾರನೂ ಕೂಡ ಹಾಗೆ ಈ ಧ್ರುವಂತು ಅಲ್ಲಲ್ಲಿ ಹೋಗಿ ಹೆಂಗಸರ ಥರ, ಎಲ್ಲ ಹೆಂಗಸರಲ್ಲ ಕೆಲವು ಹೆಂಗಸರುಗಳು ಮಾಡ್ತಾರಲ್ಲ ಆ ರೀತಿ ಹೋಗ್ಬಿಟ್ಟು ಫಿಟ್ಟಿಂಗ್ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಗಿಲ್ಲಿ ಬಗ್ಗೆ ಒಂದು ಕಡೆ ಫಿಟ್ಟಿಂಗ್ ಇಡುವಂಥದ್ದು, ರಕ್ಷಿತಾ ಶೆಟ್ಟಿ ಬಗ್ಗೆ ಇನ್ನೊಂದು ಕಡೆ ಹೋಗಿ ಫಿಟ್ಟಿಂಗನ್ನು ಇಡುವಂಥದ್ದು, ಮತ್ತೊಬ್ಬ ಸ್ಪರ್ಧಿ ಬಗ್ಗೆ ಹೋಗಿಬಿಟ್ಟು ಫಿಟ್ಟಿಂಗನ್ನು ಇಡುವಂಥದ್ದು, ಸೂರಜ್ ಬಗ್ಗೆನೂ ಕೂಡ ಫಿಟ್ಟಿಂಗನ್ನು ಇಟ್ಟಿದ್ದ. ಈ ರೀತಿ ಅಂದರೆ ಅಲ್ಲಿ ತನ್ನ ಅಭಿಪ್ರಾಯವನ್ನು ಇನ್ನೊಬ್ಬರ ಮೇಲೆ ಹೇರುವಂತಹ ಕೆಲಸವನ್ನು ಮಾಡ್ತಿದ್ದ. ಈ ಮೂಲಕ ಷಡ್ಯಂತ್ರವನ್ನು ರೂಪಿಸ್ತಿದ್ದ. ತನಗೇನು ಬೇಕು ಅನ್ನುವಂಥದ್ದು ಈತನ ಲೆಕ್ಕಾಚಾರ. ಅಂದರೆ ಇಲ್ಲಿ ಎಲ್ರಿಗೂ ಕೂಡ ಒಳ್ಳೆಯವನಾಗಬೇಕು, ಹಾಗೆಯೇ ಎಲ್ಲರಿಂದನೂ ಕೂಡ ಹುಷಾರಾಗಬೇಕು ಅನ್ನೋದು ಈತನ ಲೆಕ್ಕಾಚಾರ ಇರಬಹುದು. ಹಾಗೆಯೇ ಈ ರೀತಿ ಇದು ಕೆಲವ್ರದ್ದು ಅಭ್ಯಾಸದು, ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಆ ರೀತಿ. ಈಗ ಹೇಗೆ ಅಂತ ಹೇಳಿದ್ರೆ ಈಗ ನಿಮ್ಮ ಹತ್ರ ಒಬ್ಬರು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅಲ್ಲಿ ಇನ್ನೊಬ್ಬರನ್ನು ಬಂದುಬಿಟ್ಟು ನಿಮ್ಮ ಹತ್ರ ದೂರುವಂಥದ್ದು. ಆವಾಗ ಏನಾಗುತ್ತೆ, ನಿಮಗೂ ಅವ್ರಿಗೂ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಾಗಿದ್ದು ಕೂಡ ಹಾಗೆ ನೋಡಿ, ಈ ರಕ್ಷಿತಾಳನ್ನು ನೋಡಿದ್ರೆ ಅಶ್ವಿನಿ ಗೌಡಗೆ, ಜಾಹ್ನವಿಗೆ ಇವರಿಗೆಲ್ಲ ಆಗಲ್ಲ, ಎಷ್ಟು ಬೇಕೋ ಅಷ್ಟೇ. ಆಮೇಲೆ ರಾಶಿಕಾ, ಆಮೇಲೆ ರಿಷಾಗೌಡ, ಇವರು ಇಷ್ಟು ಜನರಿಗೂ ಕೂಡ ಈಗ ಆಗಲ್ಲ. ಕರೆಕ್ಟ್ ಅಲ್ವಾ? ರಕ್ಷಿತಾ ಬಗ್ಗೆ ಅವ್ರ ಹತ್ರ ಹೋಗ್ಬಿಟ್ಟು ರಕ್ಷಿತಾ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳೋದು. ಅವಾಗ ಏನು ತಿಳ್ಕೊಳ್ತಾರೆ ಅವರು, ಓ ಇವನಿಗೂ ಕೂಡ ಅವಳಾಗಲ್ಲ, ನಮ್ಮ ವಿರೋಧಿ ಇವನಿಗೂ ಕೂಡ ವಿರೋಧಿ ಅನ್ನೋ ರೀತಿಯಲ್ಲಿ ಭಾವಿಸ್ತಾರೆ, ಅವ್ರು ಕ್ಲೋಸ್ ಆಗ್ತಾರೆ ಅನ್ನೋದು ಈತನ ಲೆಕ್ಕಾಚಾರ. ಆಯಿತಾ? ಅದಾದ ಬಳಿಕ ಬಂದ ಸೂರಜ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ದ. ಅದಾದಮೇಲೆ ಬಂದ ಗಿಲ್ಲಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ದ. ಎಲ್ಲರೂ ಕೂಡ ತೆಪ್ಪಗಿದ್ರು, ಆದರೆ ಗಿಲ್ಲಿ ತೆಪ್ಪಗಿರಲೇ ಇಲ್ಲ. ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅದೇ ರೀತಿ ಕೊಟ್ಟ. ಅದರ ಮುಂದುವರೆದ ಭಾಗವಾಗಿ ಈಗ ಕಿಚ್ಚ ಸುದೀಪ್ ಅವರು ಮೊನ್ನೆ ವಾರ್ನಿಂಗನ್ನು ಕೂಡ ಕೊಟ್ಟರು, ಯಾರಿಗೆ, ಇದೇ ಧ್ರುವಂತಿಗೆ. ಬಟ್ ಆತ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ, ಯಾಕೆ ಕೊಟ್ಟರು, ಏನು ಹೇಳಿದ್ರು ಆತನಿಗೆ ಅರ್ಥನೇ ಆಗಿಲ್ಲ. ಆ ಅರ್ಥ ಆಗಿದ್ದಿದ್ರೆ ಬಹುಶಃ ಮತ್ತೆ ಸೋಮವಾರ ಇದು ರಿಪೀಟ್ ಆಗ್ತಿರ್ಲಿಲ್ಲ. ಮತ್ತೆ ಸೋಮವಾರ ಇದೇ ಹಾಡು. ಈಗ ಈ ವಾರ ಇದು ಆರಂಭ ಅಷ್ಟೇ, ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಆರಂಭದಲ್ಲೇ ಈಗ ಗಿಲ್ಲಿಯನ್ನು, ರಕ್ಷಿತಾಳ ಮಾತನ್ನು ಕೆಣಕುವಂಥ ಕೆಲಸವನ್ನು ಮಾಡಿದ್ದಾನೆ, ಭಾಷೆಯನ್ನು ಕೆಣಕುವಂಥ, ಹಂಗಿಸುವಂತಹ, ಅಣಕಿಸುವಂತಹ ಕೆಲಸವನ್ನು ಧ್ರುವಂತ ಮಾಡಿದ್ದಾನೆ. ಈಗ ಭಾನುವಾರ ಒಂದಷ್ಟು ವಿಚಾರಗಳು, ಚರ್ಚೆಗಳು ನಡೆದು, ಶನಿವಾರ ಭಾನುವಾರ 2 ದಿನವೂ ಕೂಡ ನಡೆದು, ಸೋಮವಾರ ಆ್ಯಸ್ ಇಟ್ ಈಸು ಇನ್ನಿತರ ಚಟುವಟಿಕೆಗಳನ್ನ ಕೊಡುವಂಥದ್ದು ಟಾಸ್ಕ್ ಬರ್ತದೆ. ಅದೇ ರೀತಿ ಬಿಗ್ ಬಾಸ್ ಮನೇಲಿ ಒಂದು ಹೊಸ ರೀತಿಯಾದ ಟಾಸ್ಕನ್ನು ಕೊಟ್ಟಿರ್ತಾರೆ. ಅಲ್ಲೇನು ಅಂತ ಹೇಳಿದ್ರೆ ಈ ಟಾಸ್ಕ್ನಲ್ಲಿ ಸ್ಪರ್ಧಿಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿ ಅವರಿಗೆ ಮೆಣಸಿನಕಾಯನ್ನು ತಿನ್ನಿಸುವಂಥದ್ದು. ಈಗ ಆಪೋಸಿಟ್ ಸ್ಪರ್ಧಿಗಳ ಬಗ್ಗೆ ಹೇಳಿ ಒಂದಷ್ಟು ವಿಚಾರಗಳನ್ನು ತಿಳಿಸುವಂಥದ್ದು. ಈ ಸಂದರ್ಭದಲ್ಲಿ ಧ್ರುವಂತು ಈ ಗಿಲ್ಲಿ ಮತ್ತು ರಕ್ಷಿತಾ ವಿಚಾರದಲ್ಲಿ ವಿಷವನ್ನು ಕಾರ್ತಾ ಇದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ.
ರಕ್ಷಿತ ಮೇಲೆ ಧ್ರುವಂತ್ ವಿಷ ಕಾರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಮಾಳು ನೇರವಾಗಿ ಆರೋಪವನ್ನು ಹೊರಿಸ್ತಾರೆ. ರಕ್ಷಿತ ವಿರುದ್ಧ ಧ್ರುವಂತು ಬೇರೆ ಬೇರೆ ವಿಚಾರಗಳನ್ನು ಮಾತನಾಡ್ತಿದ್ದಾರೆ. ಇದು ರಕ್ಷಿತಾಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ರಕ್ಷಿತಾಗೆ ಆಮೇಲೆ ಗೊತ್ತಾಯಿತು. ಆ ಕಾರಣಕ್ಕೆ ಭಾನುವಾರ ಸರಿಯಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಈಗ ರಕ್ಷಿತಾ ಬಗ್ಗೆ ನೇರವಾಗಿ ಈತ ಒಂದಷ್ಟು ಆರೋಪಗಳನ್ನು ಹಾಕಿದ್ದಾನೆ. ಬೇರೆಯವರನ್ನ ಕೆಳಗಡೆ ಹಾಕಿ ಹಾಸ್ಯ ಮಾಡೋದು ಹಾಸ್ಯ ಅಲ್ಲ ಅಂತ ಹೇಳ್ಬಿಟ್ಟು ಧ್ರುವಂತು ಗಿಲ್ಲಿಗೆ ಹೇಳ್ತಾನೆ. ಸಾಕಷ್ಟು ಬಾರಿ ಇದೇ ವಿಚಾರಕ್ಕೆ ಧ್ರುವಂತ್ ಹಾಗೂ ಗಿಲ್ಲಿ ನಡುವೆ ಜಗಳನೂ ಕೂಡ ಆಗಿದೆ. ಸಂಡೆ ವಿತ್ ಸುದೀಪ ಎಪಿಸೋಡ್ನಲ್ಲೂ ಕೂಡ ಧ್ರುವಂತ್ ಅವರು ನಕಲಿ ಅಂತ ಹೇಳ್ಬಿಟ್ಟು ರಕ್ಷಿತಾ ಹೇಳಿದರು, ಅರ್ಥಹೀನ ಅಂತ ಹೇಳ್ಬಿಟ್ಟು ಗಿಲ್ಲಿ ನಟ ಹೇಳಿದರು. ಯಾರಿಗೆ? ಧ್ರುವಂತಿಗೆ. ಆದರೆ ಇದನ್ನು ಧ್ರುವಂತ್ ಅರ್ಥ ಮಾಡ್ಕೊಳ್ತಿಲ್ಲ. ಇಲ್ಲಿ ಧ್ರುವಂತ್ ಮತ್ತೆ ಒಂದಷ್ಟು ವಿಚಾರಗಳನ್ನು ತೆಗೆದಿದ್ದಾನೆ. ಬಟ್ಟೆ ವಿಚಾರ ತೆಗೆದಿದ್ದಾನೆ, ನಾಟಕದ ವಿಚಾರಗಳನ್ನು ತೆಗೆದಿದ್ದಾನೆ ಮತ್ತು ಸಿಂಪತಿ ಗಿಟ್ಟಿಸ್ಕೊಳ್ಳುವಂಥ ಪ್ರಯತ್ನ ಅನ್ನುವಂಥ ಆರೋಪವನ್ನು ಕೂಡ ಗಿಲ್ಲಿ ಮೇಲೆ ಹೊರಿಸಿದ್ದಾನೆ. ಗಿಲ್ಲಿ ಬನಿಯನ್ ಹಾಕ್ಕೊಂಡು ಬಡವಂತರ ಪೋಸನ್ನು ಕೊಡ್ತಿದ್ದಾನೆ ಎನ್ನುವಂಥದ್ದು ಧ್ರುವಂತ ಆರೋಪ. ಅಂದರೆ ಬನಿಯನ್ ಹಾಕ್ಕೊಂಡು ತಾನು ಬಡವನಾಗಿ ಮುಖವಾಡವನ್ನು ಹಾಕ್ಕೊಂಡು ತಾನು ಬಡವ ಅನ್ನುವಂಥ ನಾಟಕವನ್ನು ಗಿಲ್ಲಿ ಮಾಡ್ತಾ ಇದ್ದಾನೆ. ಅಣ್ಣನ ಹತ್ರ 100 ಕುರಿ ಇದೆ ಅಂತಾರೆ. ಬಟ್ಟೆ ಹಾಕದೆ ವಾಶ್ ಮಾಡದೆ ಕೆರ್ಕೊಂಡು ಇರ್ತಾರೆ. ನಾವು ಸಿರಿವಂತರು ಅಂತೇಳಿ ಹೇಳಿ ಬಿಂಬಿಸ್ತಿದ್ದಾರ. ಹೀಗಂತ ಹೇಳ್ಬಿಟ್ಟು ಗಿಲ್ಲಿ ನಟನ ವಿರುದ್ಧ ಧ್ರುವಂತು ಬೇಸ್ಲೆಸ್ ಅಲಿಗೇಷನನ್ನು ಮಾಡ್ತಾನೆ. ಇದು ತುಂಬ ತಪ್ಪು. ಬಣ್ಣದ ಬಗ್ಗೆ, ಬಟ್ಟೆಯ ಬಗ್ಗೆ ಕಮೆಂಟ್ಸ್ ಮಾಡೋದು ಎಷ್ಟು ದೊಡ್ಡ ತಪ್ಪು ಅನ್ನೋದು ಬಹುಶಃ ಧ್ರುವಂತಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ. ಇದು ವೆರಿ ಸೀರಿಯಸ್ ಆಗುತ್ತೆ. ಧ್ರುವಂತ ನೆನ್ಪಿಟ್ಕೊಳ್ಳಿ. ಧ್ರುವಂತಿಗೆ ಇದು ಬಿಸಿ ಮುಟ್ಟದೇ ಇರಲಾರ್ದು ಅನ್ನೋದು ಕೂಡ ಸತ್ಯ. ಅಷ್ಟಕ್ಕೆ ಸುಮ್ಮನೆ ಆಗಲ್ಲ ಈತ. ನಾನು ಕೂಡ ಮಂಗಳೂರಿನವನು, ಎಂತ ಗೊತ್ತುಂಟ ಗಾಯ್ಸ್ ಅಂತ ಹೇಳ್ಬಿಟ್ಟು ನಾಟಕ ಆಡಲ್ಲ. ಶನಿವಾರ ಮಾತ್ರ ಕನ್ನಡ ಬರಲ್ಲ, ಆದರೆ ಜಗಳ ಆಡುವಾಗ ಅವರಿಗೆ ಯಾವುದೇ ಭಾಷೆಯ ಸಮಸ್ಯೆ ಆಗಲ್ಲ. ಇದು ನಾಟಕ, ಮುಖವಾಡ ಅಂತ ಹೇಳ್ಬಿಟ್ಟು ರಕ್ಷಿತಾ ಶೆಟ್ಟಿ ವಿರುದ್ಧ ಇದೇ ಧ್ರುವಂತು ನಾಲಿಗೆಯನ್ನು ಹರಿಬಿಟ್ಟಿದ್ದಾನೆ. ಪಾಪರೇ, ಆ ಹುಡುಗಿ ತನಗೇನು ಬರುತ್ತೋ ಆ ಭಾಷೆಯಲ್ಲಿ ಮಾತನಾಡ್ತಾ ಒದ್ದಾಡ್ತಿದೆ. ಯಾವಾಗಲೂ ಕೂಡ ಅದೇ ರೀತಿ ಇದೆ. ನಮಗಂತೂ ಎಲ್ಲೂ ಕೂಡ ಈಗ ಡೇ 1 ಕೂಡ ನಾವು ಎಪಿಸೋಡ್ಗಳನ್ನು ನೋಡ್ತಿದ್ದೀವಿ, ಬಿಗ್ ಬಾಸ್ನ ಎಪಿಸೋಡನ್ನು ನೋಡ್ತಿದ್ದೀವಿ. ಎಲ್ಲೂ ಕೂಡ ನಮಗಂತೂ ಆಕೆ ನಾಟಕ ಮಾಡ್ತಿದ್ದಾಳೆ ಭಾಷೆಯ ವಿಚಾರದಲ್ಲಿ ಅಥವಾ ಮಾತನಾಡುವಂಥ ವಿಚಾರದಲ್ಲಿ ಅಂತೇಳಿ ಅನಿಸಲ್ಲ. ಎರಡನೇದು, ಆಕೆ ಯೂಟ್ಯೂಬ್ ವ್ಲಾಗ್ಸ್ಗಳನ್ನು ನೋಡಿದ್ರು ಕೂಡ, ಈ ಹಿಂದಿನ ವ್ಲಾಗ್ಸ್ಗಳನ್ನು ಕೂಡ ನೋಡಿದ್ರು ಕೂಡ ಆಕೆಗೆ ಇದೇ ಸಮಸ್ಯೆ ಆರಂಭದಿಂದ ಕೂಡ ಇದೆ. ಆಕೆಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಕನ್ನಡ ಸ್ಪಷ್ಟವಾಗಿ ಬರೋದಿಲ್ಲ. ತುಳು ಬರ್ತದೆ, ತುಳುವಲ್ಲೂ ಕೂಡ ಕೆಲವೊಂದಷ್ಟು ಹಿಂದಿ ವರ್ಡ್ಗಳು ಮಿಕ್ಸ್ ಆಗ್ತದೆ. ಆಕೆಗೆ ತುಳುನೂ ಕೂಡ ಅಷ್ಟು ಫ್ಲೂಯೆನ್ಸ್ ಆಗಿ ಬರಲ್ಲ. ಇನ್ನು ಧ್ರುವಂತ್ ಮಂಗಳೂರಿನವನ ಆದ ತಕ್ಷಣ, ಧ್ರುವಂತಿ ಕನ್ನಡ ಬಂತು ಅಂದ ತಕ್ಷಣ ಅಥವಾ ಧ್ರುವಂತ್ ಈಸಿಯಾಗಿ ಮಾತನಾಡ್ತಾನೆ ಅಂದ ತಕ್ಷಣ ರಕ್ಷಿತನೂ ಕೂಡ ಮಾತನಾಡಬೇಕು ಅನ್ನೋದು ಫೂಲಿಶ್ನೆಸ್ ಅಂದೆ ಇನ್ನೇನ್ರಿ ಅಲ್ವಾ? ಈಗ ಈತ ಕಲಾವಿದ, ಬಣ್ಣ ಹಚ್ಚೋನು. ಈ ಬಣ್ಣ ಹಚ್ಚೋನು ಹೇಗೆ ಬೇಕಾದರೂ ಕೂಡ ಆ್ಯಕ್ಟಿಂಗ್ ಮಾಡ್ತಾನೆ. ಒಳ್ಳೆಯವನಾಗಿಯೂ ಕೂಡ ನಟಿಸ್ತಾನೆ, ಕೆಟ್ಟವನಾಗಿಯೂ ಕೂಡ ನಟಿಸ್ತಾನೆ. ವೈಯಕ್ತಿಕ ಬದುಕಿನಲ್ಲಿ ಕಡು ಕೆಟ್ಟವನಾಗಿದ್ದರೂ ಕೂಡ ಬಣ್ಣ ಹಚ್ಚಿದ ಮೇಲೆ ಒಬ್ಬ ಸತ್ಯವಾನ್ ಸಾವಿತ್ರಪ್ಪ ಮತ್ತು ಈ ಸತ್ಯ ಹರಿಶ್ಚಂದ್ರ ಇವರಿಬ್ಬರನ್ನ ಬಿಟ್ಟರೆ ಇವನೇ ಅನ್ನೋ ರೀತಿಯಲ್ಲೂ ಕೂಡ ಪೋಸನ್ನು ಕೊಡ್ತಾನೆ. ಆದರೆ ಏನು ಮಾಡ್ತೀರಾ, ಬಣ್ಣ ತೆಗೆದ ಮೇಲೆ ತಾನೇ ಇವರ ರಿಯಾಲಿಟಿ ಅರ್ಥ ಆಗೋದು. ಇಲ್ಲೂ ಕೂಡ ಹಾಗೆ ಮುಖವಾಡ ಕಳಚಿದ ಮೇಲೇ ಅಸಲಿ ಮುಖ ಗೊತ್ತಾಗೋದು. ಅದು ಗೊತ್ತಾಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಇವೆಲ್ಲವೂ ಕೂಡ. ಇಲ್ಲಿ ಆಡ್ತಿರುವಂಥ ಮಾತುಗಳು, ಬಳಸ್ತಿರುವಂಥ ಪದಗಳು ಎಲ್ಲವೂ ಕೂಡ ವ್ಯಕ್ತಿತ್ವ ಏನು ಅನ್ನೋದನ್ನು ಸಾರಿ ಸಾರಿ ಹೇಳ್ತಿದೆ. ಅಸಲಿ ವ್ಯಕ್ತಿತ್ವ ಏನು ಅನ್ನೋದನ್ನು ಸಾರಿ ಸಾರಿ ಹೇಳ್ತಿದೆ. ಅಸಲಿಗೆ ಇಲ್ಲಿ ಪ್ರತಿಯೊಬ್ಬರದ್ದು ಕೂಡ ಒಂದೊಂದು ಮುಖವಾಡಗಳು ಇದ್ದೇ ಇರ್ತದೆ. ಆದರೆ ಆ ಮುಖವಾಡಗಳ ಹಿಂದಿನ ಬದುಕೇನು ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೇಬೇಕು. ಇಲ್ಲೂ ಕೂಡ ಹಾಗೆ ಈ ಮುಖವಾಡದ ಹಿಂದೆ ಭಾರಿ ದೊಡ್ಡ ಅರ್ಥಗಳಿದ್ದಾವೆ, ಭಾರಿ ದೊಡ್ಡ ಸಂಚಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಿಲ್ಲ. ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಧ್ರುವಂತು ಇಲ್ಲಿ ನಾಟಕ ಮಾಡ್ತಿದ್ದಾನೆ ಮತ್ತು ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳ್ತಿದ್ದಾನೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ತಾನು ಮನೆಯೊಳಗೆ ಉಳಿಯೋದಕ್ಕೆ, ತಾನು ಉಳಿದವರ ಪ್ರೀತಿಯನ್ನು ಸಂಪಾದನೆ ಮಾಡೋದಕ್ಕೆ, ಅಥವಾ ತಾನು ಮನೆಯವರ ಎದುರುಗಡೆ ತುಂಬ ಒಳ್ಳೆಯವನು, ನೇರ ನಿಷ್ಠುರವಾದಿ ಅನ್ನುವಂತಹ ಪಟ್ಟವನ್ನು ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರನ್ನ ಕೆಳಗೆ ತಳ್ಳಿ ಅವರ ಮೇಲೆ ಹಾಸ್ಯವನ್ನು ಮಾಡುವಂಥದ್ದು ಅಥವಾ ಅವರ ಮೇಲೆ ಈ ರೀತಿ ಆರೋಪಗಳನ್ನು ಹೊರಿಸುವಂಥದ್ದು ತುಂಬ ತಪ್ಪಾಗ್ತದೆ. ಅದು ಕೂಡ ವೈಯಕ್ತಿಕ ವಿಚಾರಗಳ ಬಗ್ಗೆ, ಬಟ್ಟೆ ವಿಚಾರ ಆಗಿರ್ಬೋದು, ಭಾಷೆಯ ವಿಚಾರ ಆಗಿರ್ಬೋದು, ಬಣ್ಣದ ವಿಚಾರಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತಿರುವಂಥ ಧ್ರುವಂತಿಗೆ ಬಹುಶಃ ಈ ವಾರ ವೆರಿ ಕಾಸ್ಟ್ಲಿ ವಾರ ಆದರೂ ಕೂಡ ಅಚ್ಚರಿ ಏನಿಲ್ಲ. ಇದು ನೇರವಾದಂಥ ಕಿಚ್ಚ ಸುದೀಪ್ ಅವರ ವಾರ್ನಿಂಗ್ ಆಗಿದ್ದರೂ ಕೂಡ ಅಚ್ಚರಿ ಪಡಬೇಡಿ, ಅಥವಾ ಇಲ್ಲ ಇಂಥವರು ಮನೆಯಲ್ಲಿರೋದಕ್ಕೆ ಅರ್ಹರೇ ಅಲ್ಲ ಅಂತ ಹೇಳ್ಬಿಟ್ಟು ಜನ ನಿರ್ಣಯ ತೆಗೆದುಕೊಂಡ್ರೂ ಕೂಡ ನೀವು ಅಚ್ಚರಿ ಪಡುವಂತಿಲ್ಲ. ಯಾಕಂತ ಹೇಳಿದ್ರೆ ಅಂಥದ್ದೊಂದು ಸಾಧ್ಯತೆ ಅಂತೂ ದಟ್ಟವಾಗಿ ಕಾಣಿಸ್ತಿದೆ. ಮಾಡ್ತಿರುವಂಥ ಎಡವಟ್ಟುಗಳು ಇದೇ ದಾರಿಯನ್ನು ತೋರಿಸುತ್ತಾ, ಮೇನ್ ಡೋರ್ನ ದಾರಿಯನ್ನೇ ತೋರಿಸುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಹೇಳುವಂತೆ ಮಾಡಿದೆ. ಎಲ್ಲೋ ಒಂದು ಕಡೆ ಚಿಕ್ಕ ತಪ್ಪುಗಳು ಕೂಡ ದೊಡ್ಡ ಹೊಡೆತವನ್ನು ಕೊಟ್ಟುಬಿಡುತ್ತೆ. ಆ ರೀತಿ ಹೊಡೆತವನ್ನು ಧ್ರುವಂತ್ ಕೂಡ ಅನುಭವಿಸೋದು ನಿಶ್ಚಿತ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ನೋಡೋಣ, ಕಾದು ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ.
ಧ್ರುವಂತ್ ಆಡಿದಂಥ ಮಾತುಗಳ ಬಗ್ಗೆ ಸಹಜವಾಗಿ ಅಪಸ್ವರಗಳಂತೂ ಬರ್ತಾ ಇದೆ. ಇದ್ರ ಬಗ್ಗೆ ಧ್ರುವಂತು ಈ ವಾರ ಇನ್ನಷ್ಟು ಹೆಚ್ಚು ಮಾಡ್ಕೊಂಡೇ ಹೋಗ್ತಾನೆ, ಬಿಟ್ಟರೆ ಕಡಿಮೆ ಮಾಡಲ್ಲ ಅನ್ನೋದನ್ನು ಬರೆದಿಟ್ಕೊಳ್ಳಿ. ನಿಮಗೆ ಎಷ್ಟು ಬೇಸರ ಇದೆ, ಎಷ್ಟು ಆಕ್ರೋಶ ಇದೆ ಧ್ರುವಂತ್ ಬಗ್ಗೆ, ಧ್ರುವಂತ್ ಆಡಿರುವಂಥ ಮಾತಿನ ಬಗ್ಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.